ಆತ್ಮೀಯ ಎಲ್ಲ ನನ್ನ ಶಾಲೆಯ ಮುಖ್ಯ ಗುರುಗಳಿಗೆ ಮತ್ತು ಶಿಕ್ಷಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ತಾವೆಲ್ಲ ಗಮನಿಸಿರಬಹುದು, ಈ ಒಂದು ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರ ಕಚೇರಿ ಕಲಬುರಗಿ ವಿಭಾಗದ ನಿರ್ದೇಶಕರು ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ನಿರಂತರ ಆ್ಯಪ್ ಮತ್ತು ಕ್ಯಾಮ್ಸ್ ಆ್ಯಪ್ ನಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಹಾಜರಾತಿಯನ್ನ ಹಿಂದಕ್ಕರಿಸಬೇಕು ಅನ್ನುವಂಥ ಮಾತು. ಅದರ ಜೊತೆಗೆ ಪಠ್ಯ ಪುಸ್ತಕ ಇರ್ಬೋದು ಮತ್ತು ಶಾಲಾ ಸಮವಸ್ತ್ರ ಇರ್ಬೋದು, ಅದು ಚಾಟ್ಸ್ ಆ್ಯಪ್ ನಲ್ಲಿ ಹಿಂದೀಕರಿಸಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನೀವು ಗಮನಿಸಬಹುದು, ಯಾರೆಲ್ಲ ಇನ್ನೂ ಶಿಕ್ಷಕರು ನಿರಂತರ ವಿದ್ಯಾರ್ಥಿಗಳು ಯಾವೆಲ್ಲ ಶಿಕ್ಷಕರು ಅಥವಾ ಮತ್ತು ವಿದ್ಯಾರ್ಥಿಗಳು ನಿರಂತರ ಆ್ಯಪ್ ನಲ್ಲಿ ವಿದ್ಯಾರ್ಥಿಗಳನ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ, ಯಾವೆಲ್ಲ ಕಾರಣಕ್ಕಾಗಿ ಆ ನಿರಂತರ ಆ್ಯಪ್ ನಿಂದ ಹೊರಗಡೆ ಉಳಿದಿದ್ದಾರೆ, ಮತ್ತು ಕ್ಯಾಮ್ಸ್ ಆ್ಯಪ್ ನಲ್ಲಿ ಯಾವೆಲ್ಲ ಶಿಕ್ಷಕರು ರಿಜಿಸ್ಟರ್ಡ್ ಆಗಿಲ್ಲ ಮತ್ತು ಹಾಜರಾತಿಯನ್ನು ಆಗ್ತಾ ಇಲ್ಲ, ಯಾವ ಕಾರಣಕ್ಕಾಗಿ ಕ್ಯಾಮ್ಸ್ ಆ್ಯಪ್ ಅನ್ನ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದನ್ನ ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಆ ಒಂದು ವರದಿಯನ್ನ ಇಲಾಖೆಗೆ ಸಲ್ಲಿಸಬೇಕು ಅನ್ನುವಂಥ ಮಾತನ್ನ ಕೂಡ ಅವರು ಈ ಒಂದು ಸುತ್ತೋಲೆಯಲ್ಲಿ ಹೇಳಿದ್ದಾರೆ. ನಿರಂತರ ಆ್ಯಪ್ ನಲ್ಲಿ ವಿದ್ಯಾರ್ಥಿಗಳು ಮತ್ತು ಕ್ಯಾಮ್ಸ್ ಆ್ಯಪ್ ನಲ್ಲಿ ಶಿಕ್ಷಕರು ಈ ಎರಡು ಆ್ಯಪ್ ನಲ್ಲಿ ಇರುವರು ಕೂಡ ನೋಂದಣಿಯನ್ನ ಮಾಡಿಕೊಳ್ಳಬೇಕು. ಒಂದ್ ವೇಳೆ ಆಗಿದ್ದಿಲ್ಲ ಅಂದ್ರೆ ಯಾವ ಕಾರಣಕ್ಕೆ ಆಗಿಲ್ಲ ಅನ್ನುವಂಥ ಮಾತನ್ನ ಅವರು ಹೇಳಿದ್ದಾರೆ. ಅದರ ಜೊತೆನಲ್ಲಿ SATS ಆ್ಯಪ್ ನಲ್ಲಿ ಈಗಾಗಲೇ ಸರಬರಾಜು ಆಗಿರ್ತಕ್ಕಂಥ ಜೂನ್ 1ರಿಂದನೇ ಸರಬರಾಜಾಗಿದೆ. ಸರಬರಾಜಾಗಿರುವಂತಹ ಪಠ್ಯ ಪುಸ್ತಕ ಮತ್ತು ಶಾಲಾ ಸಮವಸ್ತ್ರ ಏನ್ SATS 2025-26ನೇ ಸಾಲಿನಲ್ಲಿ ಏನು ವಿದ್ಯಾರ್ಥಿಗಳ ಅಂಕಿ ಸಂಖ್ಯೆಗಳಿತ್ತು, ಆ ಅಂಕಿ ಸಂಖ್ಯೆಗಳಿಗೆ ಅನುಗುಣವಾಗಿ ವಿತರಿಸಿರ್ತಕ್ಕಂಥ ಪಠ್ಯ ಪುಸ್ತಕ ಮತ್ತು ಶಾಲಾ ಸಮವಸ್ತ್ರಗಳನ್ನ ವಿತರಿಸಿದ್ದಲ್ಲಿ ಅವುಗಳನ್ನ ಸ್ಯಾಟ್ಸ್ ಆ್ಯಪ್ ನಲ್ಲಿ ಹಿಂದೀಕರಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಮಾಹಿತಿ ಏನೆಲ್ಲ ಅಂಶಗಳನ್ನ ಒಳಗೊಂಡಿದೆ ಮತ್ತು ಆ ಅಂಶಗಳಲ್ಲಿ ನಾವೇನು ಮುಖ್ಯ ಗುರುಗಳಾಗಿರ್ತಕ್ಕಂಥವ್ರು ಮತ್ತು ಶಿಕ್ಷಕರಾಗಿರ್ತಕ್ಕಂಥವ್ರು ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು ಮತ್ತು ತೊಡಗಿಸಿಕೊಳ್ಬೇಕು ಅನ್ನೋದನ್ನ ಆ ಸುತ್ತೋಲೆಯ ವಿವರವಾದ ಮಾಹಿತಿಯನ್ನು ನಾವು ತಿಳಿಯೋದಕ್ಕಿಂತ ಮುಂಚಿತವಾಗಿ ನಮ್ಮ ಶಾಲಾ ಸ್ಕೂಲ್ ಇನ್ಫೋ ದುನಿಯಾ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಈ ಚಾನಲ್ ಅನ್ನು ಬೆಂಬಲಿಸುವಂತ ಮಾತುಗಳನ್ನ ತಿಳಿಯಪಡಿಸುತ್ತಾ ಮತ್ತು ಇದೇ ರೀತಿಯ ಮಾಹಿತಿಗಳನ್ನ ತಿಳಿದುಕೊಳ್ಳಲು ಮುಂದಿನ ವಿಡಿಯೋಗೆ ಸಹಕಾರಿಯಾಗುವಂತ ನಿಟ್ಟಿನಲ್ಲಿ ನಮ್ಮ ಚಾನಲ್ ಅನ್ನ ಬೆಂಬಲಿಸುವಂತ ಮಾಹಿತಿ ತಿಳಿಸುತ್ತಾ ನಾವು ವಿಡಿಯೋವನ್ನ ಮುಂದೆ ಸಾಗೋಣ. ತಾವು ಎಲ್ಲ ಗಮನಿಸಬಹುದು, ಈ ಒಂದು ಕರ್ನಾಟಕ ಸರ್ಕಾರ ಅಪರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗ ಕಲಬುರಗಿ ಈ ಸಂಖ್ಯೆ C76 ಯೋಜನೆ ಇತರೆ 6/2026-27ನೇ ಸಾಲಿನಲ್ಲಿ ದಿನಾಂಕ 18 ಜುಲೈ 2027ರಂದು ಈ ಒಂದು ಮಾಹಿತಿಯನ್ನ ಕೇಳಿದ್ದಾರೆ. ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ, ಬೀದರ್, ಯಾದಗಿರಿ, ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ ಅಂದರೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿರುವಂತಹ ಎಲ್ಲ ಉಪನಿರ್ದೇಶಕ ಆಡಳಿತ ವಿಭಾಗದವರಿಗೆ ಈ ಒಂದು ಮಾಹಿತಿಯನ್ನು ಕೇಳಿದ್ದಾರೆ. ಯಾವೆಲ್ಲ ಕೆಲಸಗಳನ್ನ ತಾವು ಇಲ್ಲಿವರೆಗೆ ಮಾಡಿದ್ದೀರಿ ಅನ್ನುವಂಥ ಮಾತನ್ನು ಕೇಳಿದ್ದಾರೆ. ಅದರ ವಿಷಯದಲ್ಲಿ ಏನಿದ್ದಾರೆ ಅಂದ್ರೆ, ನಿರಂತರ ಆ್ಯಪ್ ನಲ್ಲಿ ವಿದ್ಯಾರ್ಥಿಗಳ ನೋಂದಣಿ ಮತ್ತು ಕ್ಯಾಮ್ಸ್ ಆ್ಯಪ್ ನಲ್ಲಿ ಕರ್ತವ್ಯ ತಂತ್ರಾಂಶದಲ್ಲಿ ಅಧಿಕಾರಿಗಳ ಹಾಜರಾತಿ, ಸಿಬ್ಬಂದಿಗಳ ಹಾಜರಾತಿ ಅಥವಾ ಶಿಕ್ಷಕರ ಹಾಜರಾತಿ ಪ್ರಕ್ರಿಯೆ, ಜೊತೆಗೆ SATS ಆ್ಯಪ್ ನಲ್ಲಿ ಪಠ್ಯಪುಸ್ತಕ ಮತ್ತು ಅಥವಾ ಸಮವಸ್ತ್ರ ವಿತರಣೆ ಮಾಡಿರುವ ಮಾಹಿತಿಯನ್ನ ಈ ಕೂಡಲೇ ಹಿಂದೀಕರಿಸಿ ಅನ್ನುವಂಥ ಮಾಹಿತಿಯನ್ನ ಬಗ್ಗೆ ಕೇಳಿದ್ದಾರೆ. ಅದರ ಜೊತೆನಲ್ಲಿ ಏನೆಲ್ಲ ಮಾಹಿತಿಗಳು ಒಳಗೊಂಡಿದೆ ಅನ್ನುವಂಥದ್ದನ್ನು ನಾವು ಆದೇಶದ ಸುತ್ತೋಲಿನಲ್ಲಿ ನೋಡಬಹುದು, ಜ್ಞಾಪನದಲ್ಲಿ ಸುತ್ತೋಲಿನಲ್ಲಿ ನೋಡಬಹುದು. ಇದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಸಂಬಂಧಿಸಿದಂತೆ ಶಾಲಾ ಶಿಕ್ಷಣ ಇಲಾಖೆಯ ಪ್ರೋತ್ಸಾಹದಾಯಕ ಯೋಜನೆಗಳು ಮತ್ತು ತಂತ್ರಾಂಶಗಳ ಅನುಷ್ಠಾನದ ಕುರಿತು ಕಲಬುರಗಿ ವಿಭಾಗದ ವ್ಯಾಪ್ತಿಯಲ್ಲಿರುವಂತಹ ಜಿಲ್ಲೆಗಳ ಪ್ರಗತಿಯನ್ನು ಪರಿಶೀಲಿಸಲಾಗಿದ್ದು ಈ ಕೆಳಗಿನಂತೆ ಸೂಚಿಸಲಾಗಿದೆ. ಈ ಕೆಳಗಿನಂತೆ ಮಾನ್ಯ ಆಡಳಿತ ಉಪನಿರ್ದೇಶಕರು ವಿಭಾಗದವರಿಗೆ ಸೂಚಿಸಲಾಗಿದೆ. ನಿರಂತರ ಆ್ಯಪ್ ನಲ್ಲಿ ವಿದ್ಯಾರ್ಥಿಗಳ ನೋಂದಣಿ ಮತ್ತು ಹಾಜರಾತಿ ಬಗ್ಗೆ ವರದಿಯನ್ನು ನಿರಂತರ ಆ್ಯಪ್ ನಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಮತ್ತು ನೋಂದಣಿ ರಿಜಿಸ್ಟ್ರೇಷನ್ ಕಾರ್ಯದಲ್ಲಿ ಪ್ರಗತಿಯನ್ನು ಅತ್ಯಂತ ಕಡಿಮೆ ಇರುವುದು ಕಂಡು ಬಂದಿದೆ. ಆದ್ದರಿಂದ ಯಾವ ಶಾಲೆಗಳಲ್ಲಿ ಈವರೆಗೆ ನೋಂದಣಿ ಕಾರ್ಯ ಪೂರ್ಣಗೊಂಡಿಲ್ಲವೋ ಅಂತಹ ಶಾಲೆಗಳನ್ನು ಗುರುತಿಸಿ ಕಟ್ಟುನಿಟ್ಟಾಗಿ ಮಾನಿಟರಿಂಗ್ ಮಾಡಿಸುವುದು. ಮುಂದಿನ 2 ದಿನಗಳಲ್ಲಿ ಅಂದರೆ ದಿನಾಂಕ 21/7/2026 ಒಳಗಾಗಿ ಕಡ್ಡಾಯವಾಗಿ 95% ನೋಂದಣಿ ಗುರಿಯನ್ನು ಸಾಧಿಸಲು ಅಗತ್ಯ ಕ್ರಮ ವಹಿಸತಕ್ಕದ್ದು ಅನ್ನುವಂತ ಮಾಹಿತಿಯನ್ನ ಮಾನ್ಯ ಉಪನಿರ್ದೇಶಕರು ಆಡಳಿತ ವಿಭಾಗದವರಿಗೆ ಕಲಬುರಗಿ ವಿಭಾಗದ ನಿರ್ದೇಶಕರು ತಿಳಿಸಿದ್ದಾರೆ. ಒಂದು ವೇಳೆ ನಿಗದಿತ ದಿನಾಂಕದೊಳಗೆ ಈ ಗುರಿಯನ್ನು ಸಾಧಿಸಲು ವಿಫಲವಾದಲ್ಲಿ ಅಂತಹ ಶಾಲೆಗಳ ಕುರಿತು ಶಾಲಾವಾರು ವಿವರವಾದ ಕಾರಣಗಳ ಪಟ್ಟಿಯನ್ನು ನಮೂದಿಸಿ ವರದಿ ಸಲ್ಲಿಸುವುದು. ತಾಂತ್ರಿಕ ದೋಷಗಳು, ಟೆಕ್ನಿಕಲ್ ಇಶ್ಯೂಸ್ ಕಂಡು ಬಂದಲ್ಲಿ ಕೂಡಲೇ ರಾಜ್ಯ ಕಚೇರಿಗೆ ಮಾಹಿತಿ ಸಲ್ಲಿಸುವುದು, ಅದರ ಒಂದು ಪ್ರತಿಯನ್ನು ಈ ಕಚೇರಿಗೆ ಸಲ್ಲಿಸುವುದು. ಇದರೊಂದಿಗೆ ನೋಂದಣಿಯಾದ ಎಲ್ಲಾ ವಿದ್ಯಾರ್ಥಿಗಳ ಭೌತಿಕ ಹಾಜರಾತಿಯು 100% ಇರುವಂತೆ ಖಚಿತಪಡಿಸಿಕೊಳ್ಳುವುದು ಅನ್ನುವಂಥ ಮಾತನ್ನ ನಿರಂತರ ಆ್ಯಪ್ ನಲ್ಲಿ ತಿಳಿಸಿದ್ದಾರೆ. ಅಂದ್ರೆ 21ನೇ ತಾರೀಕು ಒಳಗಡೆ
ಏನ್ SATS ನಲ್ಲಿ ನೋಂದಣಿಯಾಗಿರ್ತವೆ ವಿದ್ಯಾರ್ಥಿಗಳು, ಆ ಎಲ್ಲಾ ವಿದ್ಯಾರ್ಥಿಗಳು ನಿರಂತರ ಆಪ್ ನಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು ಮತ್ತು ಮ್ಯಾನುವಲ್ ಹಾಜರಾತಿ ಏನಿದೆ ಆ ಹಾಜರಾತಿಯಲ್ಲಿರುವಂತದನ್ನ ಭೌತಿಕ ಹಾಜರಾತಿಯನ್ನ 100ರಷ್ಟು ಇರುವಂತೆ ಖಚಿತಪಡಿಸಿಕೊಳ್ಳುವುದು ಬೇಕು. ಮತ್ತು ಸಂಬಂಧಪಟ್ಟಂತೆ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಇತ್ತಂದ್ರೆ ರಾಜ್ಯ ಇಲಾಖೆಗೆ ಸಂಪರ್ಕ ಸಾಧಿಸಿ ವಿವರವಾದ ಕಾರಣಗಳನ್ನು ಸೇರಿಸಿಕೊಂಡು ಪ್ರತಿಯನ್ನು ಕೂಡ ಈ ಕಚೇರಿ ಚರ್ಚೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಎರಡನೇ ಅಂಶ ಅವರು ಮೆನ್ಷನ್ ಮಾಡಿದ್ದಾರೆ, ಕ್ಯಾಮ್ಸ್ ತಂತ್ರಾಂಶದಲ್ಲಿ ನೋಂದಣಿ ಪ್ರಕ್ರಿಯೆ ಮತ್ತು ದೈನಂದಿನ ಹಾಜರಾತಿ, ಚೆಕ್ ಇನ್ ಚೆಕ್ ಔಟ್ ಈ ಒಂದು ಕುರಿತು ಅವರು ವಿವರವಾದ ಮಾಹಿತಿಯನ್ನು ಕೇಳಿದ್ದಾರೆ. ಕಲಬುರಗಿ ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಶಾಲೆಗಳಲ್ಲಿ ಕ್ಯಾಮ್ಸ್ ತಂತ್ರಾಂಶದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಶಿಕ್ಷಕರ ನೋಂದಣಿ ರಿಜಿಸ್ಟ್ರೇಷನ್ ಕಾರ್ಯವು ಇನ್ನೂ ಸಂಪೂರ್ಣವಾಗಿ ಆಗಿರುವುದಿಲ್ಲ. ಯಾವ ಕಾರಣಕ್ಕಾಗಿ ನೋಂದಣಿ ಪ್ರಕ್ರಿಯೆ ಬಾಕಿ ಉಳಿದಿದೆ ಎಂಬುದರ ಕುರಿತು ಪ್ರತಿಯೊಂದು ಬ್ಲಾಕ್ ವಾರು, ಡಿಡಿಒ ವಾರು, ಡಿಡಿಒಸ್ ವೈಸ್ ನಿಖರವಾದ ಕಾರಣಗಳನ್ನು ಪಟ್ಟಿ ಮಾಡಿ ಈ ಕಚೇರಿಗೆ ಸಲ್ಲಿಸುವುದು. ಅಲ್ಲದೆ ದೈನಂದಿನ ಹಾಜರಾತಿಯಲ್ಲಿ ಚೆಕ್ ಇನ್ ಚೆಕ್ ಔಟ್ ಮಾಡುವ ಪ್ರಮಾಣವು ವ್ಯತ್ಯಾಸ ಕಡಿಮೆ ಇರುವುದು ಕಂಡು ಬಂದಿರುತ್ತದೆ. ಕೂಡಲೇ ಈ ಪ್ರಮಾಣವು 100ರಷ್ಟು ಗುರಿ ಸಾಧಿಸುವಂತೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡುವುದು, ಪ್ರಗತಿ ಅಥವಾ ಪ್ರಕ್ರಿಯೆಯನ್ನು ಪಾಲಿಸದಿರಲು ಇರುವ ನಿಖರವಾದ ಕಾರಣಗಳನ್ನು ರೀಸನ್ಗಳನ್ನ ಒದಗಿಸುವುದು. ಈ ಪ್ರಕ್ರಿಯೆಯಲ್ಲಿ ಯಾವುದೇ ನಿರ್ಲಕ್ಷ್ಯ ತೋರಿದಲ್ಲಿ ಸಂಬಂಧಪಟ್ಟವರನ್ನು ನೇರ ಹೊಣೆಗಾರರನ್ನಾಗಿ ಮಾಡಲಾಗುವುದು ಅಂತ ಮಾಹಿತಿಯನ್ನು ಹೇಳಿದ್ದಾರೆ. ಏನು ಕ್ಯಾಮ್ಸ್ ಆಪ್ ನಲ್ಲಿ ಇಲಾಖೆಯ ಕಚೇರಿಯ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿ ವರ್ಗದವರಾಗಿರ್ಬೋದು ಮತ್ತು ಶಿಕ್ಷಕರಾಗಿರ್ಬೋದು 100ರಷ್ಟು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಬೇಕು ಮತ್ತು ಸರಿಯಾದ ಸಮಯಕ್ಕೆ ಚೆಕ್ ಇನ್ ಮತ್ತು ಚೆಕ್ಔಟ್ ಅನ್ನು ಆಗ್ಬೇಕು. ಈ ಒಂದು ಚೆಕ್ ಇನ್ ಚೆಕ್ಔಟ್ ಮತ್ತು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದ್ರೆ ಯಾವ ಕಾರಣದಿಂದ ಆ ಒಂದು ಕಡಿಮೆ ಆಗಿದೆ ಮತ್ತು ಯಾವ ಕಾರಣದಿಂದ ಅದು ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಸಂಬಂಧಪಟ್ಟಂತ ಇಲಾಖಾಧಿಕಾರಿಗಳಿಗೆ ಕಾರಣಗಳನ್ನ ನೀಡಬೇಕಾಗ್ತದೆ. ಮತ್ತು ಒಂದ್ ವೇಳೆ ಆದಾಗ್ಯೂ ಕೂಡ ಪಾಲನೆ ಮಾಡ್ತಾ ಇಲ್ಲ ಅಂದ್ರೆ ಅವರನ್ನೇ ನೇರ ಹೊಣೆಗಾರನಾಗಿ ಮಾಡಲಾಗುತ್ತದೆ ಅಂತ ಮಾಹಿತಿ ಕೂಡ ತಿಳಿಸಿದ್ದಾರೆ. ಮೂರನೇದಾಗಿ ವಿದ್ಯಾರ್ಥಿಗಳಿಗೆ ವಿತರಿಸಲಾದ ಪಠ್ಯ ಪುಸ್ತಕ ಹಾಗೂ ಸಮವಸ್ತ್ರಗಳ ಮಾಹಿತಿಯನ್ನು SATS ನಲ್ಲಿ ಇಂದೀಕರಿಸುವುದು. ಅಂದ್ರೆ ಈ ಒಂದು 2026-27ನೇ ಶೈಕ್ಷಣಿಕ ವರ್ಷದಲ್ಲಿ ಮೊದಲಿಗೆ ಪಠ್ಯ ಪುಸ್ತಕ ಮತ್ತು ಸಮವಸ್ತ್ರಗಳನ್ನ ವಿತರಿಸಲಾಗಿದೆ ಇಲಾಖೆಯಿಂದ. ಪ್ರಸಕ್ತ ಸಾಲಿನಲ್ಲಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳು ವಿತರಿಸುವ ಬಗ್ಗೆ ಹಾಗೂ ಸರ್ಕಾರಿ ಶಾಲೆಗಳ ಸಮವಸ್ತ್ರಗಳನ್ನು ಯೂನಿಫಾರ್ಮ್ ಸರಬರಾಜು ಮಾಡಲಾಗಿದ್ದು, ಶಾಲೆಗಳಲ್ಲಿ ಮಕ್ಕಳಿಗೆ ವಿತರಣೆ ಮಾಡುವ ಕಾರ್ಯವು ನಡೆಯುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ವಿತರಿಸಲಾದ ಈ ಮಾಹಿತಿಯನ್ನು ಕೂಡಲೇ SATS ತಂತ್ರಾಂಶದಲ್ಲಿ ಕಡ್ಡಾಯವಾಗಿ ಇಂದೀಕರಿಸಲು ಅಪ್ಡೇಟ್ ಮಾಡಲು ತಮ್ಮ ಜಿಲ್ಲಾ ವ್ಯಾಪ್ತಿಯ ಎಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕಡ್ಡಾಯವಾಗಿ ನೀಡುವುದು. SATS ತಂತ್ರಾಂಶದಲ್ಲಿ ಈ ವಿವರಗಳನ್ನು ಸಕಾಲದಲ್ಲಿ ಇಂದೀಕರಿಸುವುದರಿಂದ ನಿಖರವಾದ ಮತ್ತು ನೈಜ ಮಾಹಿತಿಯನ್ನು ಲಭ್ಯವಾಗುತ್ತದೆ ಅನ್ನುವಂಥ ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ವಹಿಸಿ ಸಕಾಲದಲ್ಲಿ ಇಂದೀಕರಿಸಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಲು ಕ್ರಮ ವಹಿಸುವುದು. ಮೇಲಿನ 3 ವಿಷಯಗಳನ್ನು ಗಂಭೀರವೆಂದು ಪರಿಗಣಿಸಿ ಯಾವುದೇ ರೀತಿಯ ವಿಳಂಬಕ್ಕೆ ಆಸ್ಪದ ನೀಡದಂತೆ ಆದ್ಯತೆಯ ಮೇರೆಗೆ ತ್ವರಿತಗತಿಯಲ್ಲಿ ಕ್ರಮ ವಹಿಸಲು ಸೂಚಿಸಿದೆ. ತಪ್ಪಿದಲ್ಲಿ ಮುಂದಿನ ಆಗು ಹೋಗುಗಳಿಗೆ ನಿಮ್ಮನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಲಾಗುವುದು ಅಂತ ಮಾತನಾಡುತ್ತಾರೆ ಮಾನ್ಯ ನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗ ಕಲಬುರಗಿರವರು ತಿಳಿಸಿದ್ದಾರೆ. ಈ ಮಾಹಿತಿಯನ್ನ ಈ ಕಲಬುರಗಿ ವಿಭಾಗದ ಎಲ್ಲಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಉಪನಿರ್ದೇಶಕರುಗಳ ಮೂಲಕ ತಿಳಿಸಿದ್ದಾರೆ. ಮತ್ತು ಈ ಒಂದು ಪ್ರತಿಯನ್ನ ಮಾನ್ಯ ಅಪರಾಯುಕ್ತರು ಆಪ್ತ ಶಾಖೆಗೆ ಅವಧಾನಿಗಾಗಿ ಕೂಡ ತಿಳಿಸಿದ್ದಾರೆ, ಕಚೇರಿ ಪಟ್ಟಿಯಲ್ಲಿದ್ದಾರೆ. ಹಾಗಾಗಿ ಮುಖ್ಯವಾಗಿ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಮತ್ತು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಮತ್ತು ಮುಖ್ಯ ಶಿಕ್ಷಕರುಗಳು ಕೂಡ ಮಾಡಬೇಕಾದಂತಹ 3 ಕೆಲಸಗಳೇನಂತಂದ್ರೆ, ಮೊದಲನೇದಾಗಿ ಕೆಲಸ ನಿರಂತರ ಆಪ್ ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ನೋಂದಣಿ ಆಗಬೇಕು. ನೋಂದಣಿ ಆಗಿದ್ದಿಲ್ಲ ಅಂದ್ರೆ ಕಾರಣಗಳನ್ನ ಬರೆದು ಪ್ರತಿಯನ್ನ ಇಲಾಖೆಗೆ ಸಲ್ಲಿಸಬೇಕು. ಮತ್ತು ಎರಡನೇದಾಗಿ ಕ್ಯಾಮ್ಸ್ ಆಪ್ ನಲ್ಲಿ ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ತಿಳಿದುಕೊಳ್ಳಬೇಕಾದಲ್ಲಿ ಇದೇ ರೀತಿಯ ವಿಡಿಯೋಗಳನ್ನು ಮಾಡಲಿಕ್ಕೆ ತಾವೆಲ್ಲರೂ ಪ್ರೋತ್ಸಾಹದಾಯಕವಾಗಿ ನಮ್ಮ ಯೂಟ್ಯೂಬ್ ಸ್ಕೂಲ್ ಇನ್ಫೋ ದುನಿಯಾ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನುವಂತ ಮಾತುಗಳನ್ನು ನಮಸ್ಕಾರವನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ.